ಜೊತೆಯಲ್ಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ರಾಜೀನಾಮೆ ವಿಚಾರಕ್ಕೆ ಸಂಬಂಧಿಸಿದಂತೆ ವಿಜಯಪುರದಲ್ಲಿ ಸಚಿವ ಎಂಬಿ ಪಾಟೀಲ್ ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಬಗ್ಗೆ ಕಾನೂನಾತ್ಮಕ ಕ್ರಮವೇ ನಡೆಯಲಿದೆ ಎಂದ ಅವರು ಬಿಜೆಪಿ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಜೊತೆಗೆ ಪಶ್ಚಿಮ ಬಂಗಾಳದ ಬಿಜೆಪಿ ಶಾಸಕನ ಪಿಎ ಕೊಲೆ ಪ್ರಕರಣಕ್ಕೂ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸರ್, ಮಮತಾ ಬ್ಯಾನರ್ಜಿ ಅವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಿಲ್ಲ ಅಂತ ಅದು ನೋಡಿ, ಆ ಬಗ್ಗೆ ಕಾನೂನಾತ್ಮಕವಾಗಿ ಏನಿದೆ ಪಕ್ಷ ಅವರು ಅಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸಾಕಷ್ಟು ಏನು ಬಿ ಜೆ ಪಿಯಿಂದ ಅನ್ಯಾಯ ಆಗಿದ್ದು ಸತ್ಯ. ಅದೆಷ್ಟು ನಾವು ರಾಜೀನಾಮೆ ಕೊಡೋದಲ್ಲ ಇದು ಅನ್ನೋದು ಅದು ಕಾನೂನಾತ್ಮಕವಾಗಿ ಎಷ್ಟು ಸರಿ ಎಷ್ಟು ಇವತ್ತು ನಿರ್ಣಯ ಅನ್ನೋದು ಸಹ ಅದು ಮಾಡಬೇಕಾಗ್ತದೆ. ಅದು ಇಷ್ಟೇ ಮಮತಾ ಬ್ಯಾನರ್ಜಿಯವರು ವಿರೋಧವಾಗಿ ಭಾಳಷ್ಟು ಬಿ ಜೆ ಪಿಯವರು SIR ಹಿಡ್ಕೊಂಡು ಅಧಿಕಾರಿಗಳನ್ನು ಎಲೆಕ್ಷನ್ ಕಮಿಷನ್ ಭಾಳಷ್ಟು ಅವ್ರನ್ನ ಸೋಲಿಸಲಿಕ್ಕೆ ನಿರಂತರವಾಗಿ ಹೊಸ ಒಂದು ಪ್ರಯತ್ನವನ್ನು ಮಾಡಿದ್ದು. ವಾಮಮಾರ್ಗ ವಿರುದ್ಧ ಕೈ ನಡೆಸಿದ್ದಾರೆ. ಆದರೆ ಎರಡು ಮಾತಿಲ್ಲ. ಆದರೆ ರಾಜೀನಾಮೆ ಬಿಡಬೇಕು ಅದು ಸಂವಿಧಾನಾತ್ಮಕವಾಗಿ ಯಾವ ರೀತಿ ಇದು ಆಗ್ತದೆ, ಅದು ಸಂವಿಧಾನ ತಜ್ಞರು ಹೇಳ್ಬೇಕಾಗ್ತದೆ. ಸರ್, ಅಲ್ಲಿ ಬಿಜೆಪಿ ನಾಯಕರ ಆಪ್ತ ಸಹಾಯಕರಿಗೆ ಗುಂಡು ಇಟ್ಟು ಹೊಡೆದು ಯಾವ ಕಾರಣ ಕಾನೂನು ಕ್ರಮ ಕೈಗೊಳ್ಳಿ. ಕೇರಳದಲ್ಲಿ ಸರ್ ಸರ್ಕಾರ ರಚನೆ ಯಾರು ಸಿಎಂ ಪೈಪೋಟಿ ವೇಣುಗೋಪಾಲ್ ಅವರು ಆಗ್ತಾರೆ. ಅದು ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠ ಮಂಡಳಿ AICC ಅಧ್ಯಕ್ಷರು ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಶಾಸಕರು ಕೂಡ ಯಾರಿಗೆ ಹೆಚ್ಚಿಗೆ ನಾವು ಅದು ಹೈಕಮಾಂಡ್ ತೀರ್ಪು ಮಾಡ್ತಾರೆ. ಹೈಕಮಾಂಡ್ ಎಲ್ಲವನ್ನು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಹೈಕಮಾಂಡ್ ಇಸ್ ಸುಪ್ರೀಂ. ಕರ್ನಾಟಕಕ್ಕೂ ಸುಪ್ರೀಂ, ವೆಸ್ಟ್ ಬೆಂಗಾಲ್ನಾಗೂ ಸುಪ್ರೀಂ, ತಮಿಳುನಾಡಿನಾಗೂ ಸುಪ್ರೀಂ, ಎಲ್ಲ ಕಡೆಗೂ ಸುಪ್ರೀಂ. ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ವೇಣುಗೋಪಾಲ್ ಅವರು ಕೂಡ ಹೈಕಮಾಂಡ್ ಒಂದು ಹಕ್ಕ, ಅವರು ಒಂದು ಭಾಗ. ಅವರು AICC ಆರ್ಗನೈಸೇಷನ್ ಜನರಲ್ ಸೆಕ್ರೆಟರಿ ಪ್ರಮುಖವಾದಂಥ ಪಾತ್ರನ ಅವರು ಕೂಡ ವಹಿಸ್ತಾರೆ. ಹೀಗಾಗಿ ಅದೆಲ್ಲ ಸರಿಯಾಗಿ ಒಂದು ಸರ್ ನಿರ್ಣಯನ ಪಕ್ಷದ ವರಿಷ್ಠ ಕೈಗೊಳ್ತಾರೆ. ಸರ್, ರಾಜ್ಯದಲ್ಲಿ ಬದಲಾವಣೆ ಎಲ್ಲಿಗೆ ಬಂತು ಸರ್? ಬದಲಾವಣೆ ಸಿಎಂ ಬದಲಾವಣೆ ಆಗ್ತಾರೆ. ಅದೆಲ್ಲ ಹೈಕಮಾಂಡ್ ಹೇಳೋದಲ್ಲ. ಮುಖ್ಯಮಂತ್ರಿ ಇವತ್ತು ಸ್ಟೇಟ್ಮೆಂಟ್ ಕೊಡ್ತಾರೆ. ಎಷ್ಟು ಸಲ ಕೇಳ್ತೀರಪ್ಪ ನಮಗೆ? ನಿಮ್ಮ ಬೇಸರ ಆಗಿಲ್ಲ, ನನಗಂತೂ ಬೇಸರ ಆಗಿಲ್ಲ. ಸರ್, ಈಗ ಜಿಲ್ಲೆಯಲ್ಲಿ ಹೌದು, ಅದೇ ಹೈಕಮಾಂಡ್ ಕರೆದು ಅದೇ ಹೇಳಿದಾರೆ. ಹೈಕಮಾಂಡ್ ಕರೆದು ಹೋಗ್ಲೇಬೇಕಾಗ್ತದೆ. ಅದು 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 ನನಗೆ ಗೊತ್ತಿದೆ. ಒಪ್ಪಂದ ಆಗಿದೆ, ಅದು ಒಪ್ಪಂದ ಆಗಿದೆ ಮತ್ತೆ ಗೊತ್ತಿದೆ. ಸರ್, ಈಗ ಕುಡಿಯೋ ನೀರಿನ ಸಮಸ್ಯೆ ಮಣ್ಣೆಲ್ಲ ಮೀಟಿಂಗ್ ತಗೊಂಡ್ರಿ. ಈಗ ಕೆರೆಗಳಿಗೆ ನೀರು ತುಂಬಿಸೋದೊಂದು ಕೆಲವಾಗಿದೆ ಸರ್. ಕೆರೆಗಳಿಗೆ ನೀರು ತುಂಬಿಸೋದು ಎರಡನೇ ಹಂತದಲ್ಲೂ ಕೂಡ ಈಗ ರಿವರ್ಸ್ ನೋಡಿದಿರಲ್ಲ. ಈ ಯಾವ ರೀತಿ ನಿನ್ನೆ ಕೆಲವೊಂದು ವರದಿಗಳಿದ್ದಾವೆ. ಹೀಗಾಗಿ ಈಗಲೂ ಕೂಡ ಹೇಳ್ತದೆ, ಕುಡಿಯೋ ನೀರಿಗೆ ಪ್ರಥಮ ಆಗ್ತದೆ. ಕುಡಿಯೋ ನೀರಿಗೆ ರಿವರ್ಸ್ ನಾವು ತಗೊಂಡ್ಬೇಕಾಗ್ತದೆ. ಕುಡಿಯೋ ನೀರಿಗೆ ಏನು ಬೇಕು ನೀರು ಅದನ್ನು ಇಟ್ಕೊಂಡು ಮುಂದಿನ ನಾವು ಎಲ್ಲ ಕೆನಾಲ್ಗೆ ನೀರು ಕೊಡುವಂಥದ್ದು ಅದನ್ನು ಕೂಡ ಮಾಡಬೇಕಾಗ್ತದೆ. ಯಾಕಂದರೆ ಪ್ರತಿ ವರ್ಷ ನಾವು ಆಲ್ಮಟ್ಟಿ ಡ್ಯಾಮಲ್ಲಿ ಜೂನ್ 15ರವರೆಗೆ ಲೆಕ್ಕಾಚಾರ ಕೊಡ್ತೀವಿ. ಈ ಸಲ ಮತ್ತೆ ಈಗ ಪರಿಸ್ಥಿತಿ ಬದಲಾವಣೆ ಆಗಿದೆ. ಮತ್ತು ನಾರ್ಮಲ್ ರೇನ್ಫಾಲ್ ಅಂತ ಹೇಳಿದಾರೆ, ಇದು ಬದಲಾವಣೆ ಆಗಿದೆ. ಅಲ್ಲೇನೋ ಏನಿರುತ್ತಲ್ಲ ಬದಲಾಗಿ ಈಗ ನಾರ್ಮಲ್ ರೇನ್ಫಾಲ್ ಅಂತ ಬರ್ತದೆ. ಯಾರು ನೋಡೋಣ ಅಂತ. ಇವತ್ತು ನಾರ್ಮಲ್ ರೇನ್ಫಾಲ್ ಆದರೆ ಜೂನ್ 15ಕ್ಕೆ ಅರ್ಥ ಆಗ್ತದೆ. ಒಂದು ವೇಳೆ ಏನಾದರೂ ಅದು ಅಲ್ಲಿನೋ ಎಫೆಕ್ಟ್ ಇವತ್ತು ಸಹ ಅಲ್ಲಿನೋ ಯಾವುದೋ ಎಫೆಕ್ಟ್ ಏನಾದರೂ ಮುಂದುವರೆದ್ರೆ ನಾವು ಆಗಸ್ಟಿಂದವರೆಗೆ ನಾವು ನೀರು ಇಟ್ಕೊಬೇಕಾಗ್ತದೆ. ಕುಡಿ ನೀರು ಪ್ರಾಮುಖ್ಯತೆ. ಕೃಷಿಗಿಂತ ಕುಡಿ ನೀರು ಮಾಡಿ, ಕುಡಿ ನೀರಿನ ಇದು ಮಾಡಿದ್ಮೇಲೆ ಕೃಷಿಗೆ ಮಾತು ಕೊಡಬೇಕು. ಸರ್, ಇಂಡಿ ತಾಲೂಕಿನ BR ಇದೆಲ್ಲ ನೀರೇ ಇಲ್ಲ, ಕುಡಿಯೋ ನೀರು ಸಮಸ್ಯೆ. ಅವ್ರ ಸಮಸ್ಯೆ ನಿಶ್ಚಿತವಾಗಿ ಅಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಇದಕ್ಕೆ. ಯಾಕಂದರೆ ಅಲ್ಲಿ ಮೊದಲು ಏನಾಗಿತ್ತು, ಶೋಲಾಪುರ್ಗೆ ನೀರು ಬಿಟ್ಟಿದ್ರು. ಈಗ ಸೋಲಾಪುರ್ಗೆ ಅದು ಸಪ್ರೇಟ್ ಪೈಪ್ಲೈನ್ ಮಾಡ್ಕೊಂಡು ಸ್ಕೀಮ್ ಮಾಡ್ಕೊಳ್ಳೋದ್ರಿಂದ ಯಾವ ಪ್ರಮಾಣದಲ್ಲಿ ಭೀಮಾ ನದಿಗೆ ನೀರು ಬರಬೇಕು ಅಷ್ಟು ಬಿಡೋಲ್ಲ. ನಾನು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ಕೇಳಿದ್ದೀನಿ, ಆ ಸಭೆಯಲ್ಲಿ ಕೂಡ ನಾನು ಕೇಳಿದ್ದೀನಿ. ಹೀಗಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ನಾವು ಅಲ್ಲಿ ಸ್ಥಳೀಯ ಶಾಸಕರು ಮಾಡಿದ್ರು, ಆಮೇಲೆ ನಮ್ಮ ಕಟ್ಟಕೊಂಡವರು ಮತ್ತು ಆ ಕಡೆ ಆಲಂಗಳನ್ನೆಲ್ಲ ಬಂದ ಅವರೆಲ್ಲರೂ ಕೂಡ ಅಭಿಯಾನ ಮಾಡಿದ್ರು. ಎಲ್ಲರೂ ಕೂಡ ನಾವು ಮಾಡಿ ಮುಖ್ಯಮಂತ್ರಿಗಳಿಗೆ ಮಹಾರಾಷ್ಟ್ರ ಸರ್ಕಾರಕ್ಕೆ ನಾಯಿ ದಾಳಿಗಳು ವಿಜಯಪುರದಲ್ಲಿ ನಿರಂತರ ಭಾಳ ಆಗಿದೆ. ಪಾಲಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್? ಕಡದಾಗ ಒಂದಿನ ಕ್ರಮ ಕೈಗೊಳ್ತಾರೆ. ಅದಕ್ಕೆ ನಾನೀಗ ನಿನ್ನೆನೂ ಕೂಡ ಜಿಲ್ಲಾಧಿಕಾರಿಗಳು ಮಾತಾಡಿದ್ರು, ಜಿಲ್ಲಾಧಿಕಾರಿ ಕೂಡ ಮಾಡಿದ್ದಾರೆ. ಇವತ್ತು ನಾವು ಅದಕ್ಕೆ ಒಂದು ಶಾಶ್ವತವಾದಂಥ ಅವ್ರಿಗೆ ಇದು ಒಂದು ಲಸಿಕೆ ಕೊಡುವಂಥದ್ದಾಗಬೇಕು. ಇನ್ನೊಂದು ಎರಡನೇದು ನಮ್ಮಲ್ಲಿ ಕೆಪಾಸಿಟಿ ಭಾಳ ಕಡಿಮೆ ಇದೆ. ಅದನ್ನು ಕೂಡ ಯಾವ ರೀತಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದೀವಿ. ಆ ಸಮಸ್ಯೆಯನ್ನು ಬಗೆಹರಿಸಬೇಕು. ಸರ್, ಈಗ ಒಂದು ಕಾನೂನು ಹೋರಾಟ ಮಾಡ್ತಾ ಇರೋದ್ರಿಂದ ಕಾರ್ಯಾಚರಣೆಗೆ ಹಿನ್ನಡೆ ಆಗ್ತದೆ. ಕಾನೂನು ಹೋರಾಟ ಮಾಡ್ತಾ ಇರ್ತಾರೆ ಕೆಲವರು, ನಾಯಿಗಳನ್ನ ಸ್ಥಳಾಂತರ ಮಾಡಬೇಡಿ ಅಂತ.
ನೋಡಿ ಅದು ಕಾನೂನು ಸುಪ್ರೀಂ ಕೋರ್ಟ್ ನಿರ್ಧಾರ ಮಾಡಿದೆ. ಇದು ಎರಡೂ ಕೂಡ ಅಷ್ಟೇ ಪ್ರಮುಖತೆ. ಅದರ ಮನುಷ್ಯರ ಒಂದು ಇದೂ ಕೂಡ ಇದೆ. ನಾಯಿಗಳಿಗೆ ನಾವೇನೂ ಕೂಡ ಇದು ಮಾಡಬೇಕಂತಲ್ಲ, ಅವ್ರಿಗೆ ಅವ್ರಿಗೆ ಲಸಿಕೆ ಕೊಟ್ಟು ಹೋಗ್ಬೇಕಂತ ನಾವೇನೋ ಮಾಡುವಂಥದ್ದು, ಆಮೇಲೆ ಅವ್ರು ಔಷಧಿ ಕೊಡುವಂಥದ್ದು, ಆಮೇಲೆ ಎರಡನೇದು ಅವ್ರು ಒಯ್ದು ಆ ನಾಯಿಗಳನ್ನ ಒಯ್ದು ಬೇರೆ ಕಡೆ ಒಂದು ಕಡೆ ಸ್ಥಳಾಂತರ ಮಾಡಿಸಿದ್ರು, ಇದೆಲ್ಲವನ್ನು ಕೂಡ ಮಾಡಬೇಕಾಗ್ತದೆ. ಅದಕ್ಕೆ ನಾವೇನು ಯಾವ ನಾಯಿಗಳನ್ನ ಕೊಡ್ತೀವಿ ಅಂತ ಹೇಳಿಲ್ಲ. ಹೀಗಾಗಿ ಅದಕ್ಕೆ ಅಬ್ಜೆಕ್ಷನ್ ಮಾಡ್ತಾರೆ. ನಾಯಿಗಳು ಅಗ್ರೆಸಿವ್ ಆಗಲಿಕ್ಕೆ ಬಹು ಕಾರಣ ಇದೆ. ಸಂಪೂರ್ಣವಾಗಿ ರಾಜಕೋಟೆ ಈ ರೀತಿ ಏನು ಬೇರೆ ಕಡೆ ಎಲ್ಲ ಬಯಲು ಜಾಸ್ತಿ ಇದೆ. ಅಲ್ಲಿ ಏನು ಮಾಡ್ತಾರೆ, ನಾನ್ ವೆಜ್ ತಿನ್ನು ಅಂದರೆ ಮಾಂಸಾಹಾರಿ ಏನಿಲ್ಲ ತಂದು ಬೀದಿಗೆ ಹೆಸರು ಕಾಣುತ್ತೆ. ಆ ಮಾಂಸ ಅಂಥದ್ದು ಏನಾದರೂ ಇದ್ರೆ ಅದನ್ನು ಬಗೆಹರಿಸ್ತೀವಿ. ಎಲ್ಲದಕ್ಕೂ ಬೇರೆ ಕಲರ್ ಕೊಡಬೇಡ್ರಿ. ಅಂಥದ್ದು ಏನಾದರೂ ಇದ್ದರೆ ನಾನು ಡಿಸಿವ್ರಿಗೆ ಹೇಳ್ತೀನಿ, ಕಾರ್ಪೊರೇಷನ್ ಕಮಿಷನ್ಗೆ ಹೇಳ್ತೀನಿ, ಆ ರೀತಿ ಆಗಬೇಕು ಅಂದರೆ ಆ ರೀತಿ ಮಾಂಸ ಇದ್ರೆ ಅದಕ್ಕೆ ನಾವು ಸರ್, ಅದಾನಿ ಕಂಪನಿಯಿಂದ ಒಂದು ವಿದ್ಯುತ್ ಲೈನ್ ಪುಣೆಗೆ ಹೊರಟಿದೆ ಸರ್. ಅದು ಒತ್ತಾಯಪೂರ್ವಕವಾಗಿ ಜಮೀನುಗಳಲ್ಲಿ ತಪ್ಪು ಕೆಲಸ. ಈಗ ರೈತ ಒಬ್ಬ ವಿಷಯ ತಗೊಂಡಿದ್ದಾರೆ. ಬೈಬಲ್ ಕೇಂದ್ರ ಸರ್ಕಾರ, ನಮ್ಮ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದ ನಾವು ಕೇಂದ್ರ ಸರ್ಕಾರದಕ್ಕೆ ಎಲ್ಲರೂ ಒಪ್ಪಿದ್ದಾರೆ. ಇನ್ನು 15 ಮಾತ್ರ ಉಳಿದಿದ್ದಾವೆ. ಡಿ ಸಿ ಅವ್ರಿಗೊಂದು ಡೀಟೇಲ್ ಸ್ಟೇಟ್ಮೆಂಟ್ ಕೊಡ್ತಾ ಇದೆ. ನೀವು ಕೇಳ್ಕೊಂಡಿರೋದು ಒಂದು ಬಾಜು ಇದು ಎಲ್ಲರೂ ಒಪ್ಕೊಂಡು 90% 95% ಗಾಡಿ ತೊಗೊಂಡಿದ್ದಾರೆ. ಇವ್ರು ಕೆಲವು ಜನ ಇವತ್ತು ದಿವಸ ಈಗ ಅಂತ್ಯಕ್ಕೆ ಬಂದದಲ್ಲ, ಈ ರೀತಿ ಇವತ್ತು ದಿವಸ ಇದು ಬ್ಲ್ಯಾಕ್ ಮೇಲ್ ತತ್ರ ನಡೆದಿದೆ. ಜಾಸ್ತಿ ಬೇಕು ಅಂತ ಇರಲ್ಲ. 30 ಕೋಟಿ ಕೇಳ್ತಾನೆ, ಅದಕ್ಕೇನು ಅರ್ಥ ಇದೆಯಾ? ಡಿ ಸಿ ಅವರು ಎಲ್ಲರಿಗೂ ಏನು ಕೊಟ್ಟಿದ್ದಾರೆ, ಇವರು ಕೂಡ ಇದು ಮಾಡ್ತಾ ಇದ್ದಾರೆ. ಅದು ಆ್ಯಕ್ಟ್ ಇದೆ, ಅದು ಕೇಂದ್ರ ಸರ್ಕಾರ ಆ್ಯಕ್ಟ್ ಪ್ರಕಾರ ಇದು ಮಾಡುವಂಥದ್ದು ಎಲ್ಲರೂ ಒಪ್ಪಿದ್ದಾರೆ. ನಿಮಗೆ ಒಂದು ರಾಂಗ್ ಇದನ್ನು ಏನು ಮಾಡಿದೆ, ಇದು ಈ ಥರ ಒಂದು ನಾನು ಮತ್ತೆ ಹೇಳಿದೆ ಡಿ ಸಿ ಅವ್ರಿಗೆ, ಮತ್ತೆ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ ಅಂತ. ನನಗೆಲ್ಲ ಸತ್ಯ ಗೊತ್ತಿದೆ ಡಿ ಸಿ ಅವ್ರಿಗೆ. ಅದಕ್ಕೆ ಜಿಲ್ಲಾಧಿಕಾರಿಗಳ ಕಡೆ ನೀವು ಕೇಳಿದ್ರೆ ಅವರೆಲ್ಲ ಇದು ಕೊಡ್ತಾರೆ. ಆ ರೈತ ಏನು ಡಿ ಸಿ ಕೆಲವೊಂದು ಇದು ಮಾಡ್ತಾರಲ್ಲ, ಈ ಇದು ಬಂದಾಗಬೇಕಿದು, ಈ ಬ್ಲ್ಯಾಕ್ ಮೇಲ್ ತಂತ್ರ, ಈ ನಾಟಕ ಇವೆಲ್ಲ ಕೂಡ ಬಂದಾಗಬೇಕು. ಮೈ ಮೇಲೆ ಹಾಕ್ಬಿಡೋಣ ಸರ್. ಈಗ ವಿಂಡ್ ಪವರ್ ಅದು ಸರ್, ಈಗ ವಿಂಡ್ ಪವರ್ ಅದು ನಾನೇ ಹೇಳಿದೆ ಆದ್ಮೇಲೆ ನನಗೆ ನಾನೇ ಡಿ ಸಿ ಅವ್ರು ಮಾಡ್ತಾರೆ. ಡಿ ಸಿ ಅವ್ರು ನಾನೇ ಡಿ ಸಿ ಅವ್ರಿಗೆ ಮೊದಲೇ ನೀವೇ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಮಧ್ಯಮಕ್ಕೆ ತಪ್ಪದ ಮಾಹಿತಿ ಹೋಗೋದು ಬೇಡ ಅಂತ ಹೇಳಿದೆ. ಅದಕ್ಕೆ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅವ್ರು ಡಿಟೇಲ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಸರ್